ರಾಜಕಾರಣದಲ್ಲಿ ಕಾಂಗ್ರೆಸ್ ಪ್ರಯಾಸ ಪಟ್ಟು ಮತ್ತೆ ಕೌಟುಂಬಿಕ ರಾಜಕಾರಣದತ್ತ ಮಗ್ಗಲನ್ನು ಹೊರಳಿಸಿದ್ದು ಬರುವ ಉಪಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪರವರ ಮೊಮ್ಮಗ ಸಮರ್ಥ ಶಾಮನೂರವರಿಗೆ ಮತ್ತೆ ಮನೆ ಹಾಕಿ ಟಿಕೆಟ್ ಅನ್ನ ನೀಡಿದೆ. ಸೊ ಇದರಿಂದ ಇಲ್ಲಿನ ಬಹುಮುಖ್ಯ ಬೇಡಿಕೆಯಾಗಿದ್ದ ಅಲ್ಪಸಂಖ್ಯಾತ ವರ್ಗದ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕೆನ್ನುವ ಪ್ರಬಲ ಕೂಗೇನಿತ್ತು ಅದನ್ನ ಕಡೆಗಣಿಸಲಾಗಿದೆ. ಬಹಳ ದಿನಗಳಿಂದ ಮುಸ್ಲಿಂ ಸಮುದಾಯ ಮತ್ತು ಹಿಂದ ಸಮುದಾಯ ಒತ್ತಾಯ ಏನಿತ್ತಂತಂದ್ರೆ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಅತಿ ಹೆಚ್ಚಿದ್ದು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಯನ್ನ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಅಹಿಂದದ ಅಭ್ಯರ್ಥಿಯನ್ನ ಈ ಬಾರಿ ಉಪಚುನಾವಣೆಯಲ್ಲಿ ಟಿಕೆಟ್ ಘೋಷಿಸಬೇಕು ಎನ್ನುವುದಾಗಿತ್ತು. ಆದರೆ ಇದನ್ನ ಅಲ್ಲಗಳೆದಿರುವ ಕಾಂಗ್ರೆಸ್ನ ವರಿಷ್ಠರು ಮತ್ತು ಹೈಕಮಾಂಡ್ ಮತ್ತೆ ಕೌಟುಂಬಿಕ ರಾಜಕಾರಣದತ್ತ ತಿರುಗಿದ್ದು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾದ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ನೀಡಿದೆ. ಇದರಿಂದ ಅಲ್ಪಸಂಖ್ಯಾತ ವರ್ಗ ಮುಸ್ಲಿಮರು ಸಿಟಿಗೆದ್ದಿದ್ದು ಹಲವು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಇದರ ಅಂಗವಾಗಿ ಇಂದು ಅಖ್ತರ್ ರಾಜಾ ಸರ್ಕಲ್ ನಲ್ಲಿ ಸಂಜೆ 6 ಗಂಟೆಗಿಂದ ಹಲವು ಮುಸ್ಲಿಂ ಸಮುದಾಯದ ಯುವಕರು, ರಾಜಕೀಯ ನೇತಾರರು ಮತ್ತು ಹಲವು ಸಂಘಟನೆಗಳು ಸೇರಿ ತೀವ್ರ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸಿರುವ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸುವುದಾಗಿ ಎಚ್ಚರಿಸಿದ್ದಾರೆ. ದಾವಣಗೆರೆ ಅಖ್ತರ್ ರಾಜಾ ಸರ್ಕಲ್ ನಲ್ಲಿ ಸಾವಿರಾರು ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಕಾಂಗ್ರೆಸ್ ಪಕ್ಷದ ಈ ಒಂದು ಧೋರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಲಾಕ್ ಡೇ ಅಂತ ನಾವು ಇವತ್ತು ಮಾಡಿದ್ದೀವಿ. ಕಾರಣ ಬಹಳ ಭರವಸೆ ಇತ್ತು ನಮ್ಗೆ, ನಮ್ಮ ಸಮಾಜ ಯಾವತ್ತಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೊಂತ ಬರ್ತಾ ಇತ್ತು. ಈ ಬಾರಿ ಅಲ್ಪಸಂಖ್ಯಾತರಿಗಿಲ್ಲ ಅಹಿಂದ ಪಕ್ಷಕ್ಕಾದ್ರೂ ಯಾರಿಗಾದ್ರೂ ಟಿಕೆಟ್ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದ್ದು 2 ತಿಂಗಳಿಂದ ಸತತವಾಗಿ ನಾವ್ ಏನ್ ಕಾರ್ಯಾಚರಣೆ ಮಾಡ್ತಿದ್ವಿ. ಆದ್ರೆ ರಂಜಾನ್ ಹಬ್ಬದ ದಿನಾನೇ ಈ ಬಾರಿ ಅವ್ರದೇ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಇದಕ್ಕೆ ವಿರೋಧಿಸ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದ ಎಲ್ಲ MLA ನಮ್ಮ ಶಾಸಕರು ಆ ರಂಜಾನ್ ಹಬ್ಬದ ಒಂದ್ ದಿನ ಮುಂಚೆ ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ಸುರ್ಜೇವಾಲಾ ಸರ್ ಹಾಗೂ DK ಶಿವಕುಮಾರ್ ಸಾಹೇಬರು ಇದ್ದು ನಮ್ಮ ಜಮೀರ್ ಅಹಮದ್ ಖಾನ್ ರವರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ತಾವು ಟಿಕೆಟ್ ಕೊಡ್ಬೇಕು, ನಾನ್ ನಿಮ್ಗೆ ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ ತಗೊಳ್ರಿ, ನಾವು ಅಲ್ಲಿಂದ ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ರಂಜಾನ್ ಹಬ್ಬಕ್ಕೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ದು ಸುರ್ಜೇವಾಲಾ ಸಾಹೇಬ್ರು. ಆದ್ರೆ ರಂಜಾನ್ ಹಬ್ಬದ ದಿನಾನೇ ಇದೇನಾ ತಾವು ಗಿಫ್ಟ್ ಕೊಟ್ಟಿದ್ದು ನಮ್ಗೆ, ನಮ್ಮ ಸಮಾಜಕ್ಕೆ. ಇವತ್ತಿನ ದಿವಸ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಭಾಗದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಬಿಜೆಪಿ ಪಕ್ಷ ಬಂದಿಲ್ಲ. ನಮ್ಮ ಯುವಕರು ಬಹಳಷ್ಟು ಜನ ಏನೇ ಆಗ್ಲಿ ಬಿಜೆಪಿಗೆ ಓಟ್ ಹಾಕೋಣ ಅಂತ ಹೇಳ್ತಾ ಇದ್ದಾರೆ, SDP ಅವರಿಗೆ ಓಟ್ ಹಾಕೋಣ ಅಂತ ಹೇಳ್ತಿದ್ದಾರೆ, MIM ಗೆ ಓಟ್ ಹಾಕೋಣ, JDS ಗೆ ಓಟ್ ಹಾಕೋಣ, ಇಲ್ಲ ಪಕ್ಷೇತರವಾಗಿ ಯಾರು ನಿಂತ್ಕೊಂತಾರೆ ಅವ್ರಿಗೆ ಓಟ್ ಹಾಕೋಣ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಭಿಮಾನ ಇದ್ದಂತವ್ರು ಯಾರು ಕೂಡ ಓಟ್ ಹಾಕ್ಬಾರ್ದಂತ ನಾವು ತೀರ್ಮಾನ ಮಾಡಿದೀವಿ. ಹಿಂದಿನ ದಿನಗಳಲ್ಲಿ ಸ್ವಾಭಿಮಾನ ಇದ್ದಂತವ್ರು ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಇವತ್ತಿನ ಚುನಾವಣೆ ಅಲ್ಲ, ಮುಂದಿನ 2028ರ ಚುನಾವಣೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಬಿಡೋದು ಶತಸಿದ್ಧ ಅಂತ ನಾವು ಯೋಚನೆ ಮಾಡ್ತೀವಿ ಸರ್. ಬಿ ಸೈಯದ್ ರಿಯಾಸ್, ಮಾಜಿ ತಂಜಿಮಿನ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅದೇ ರೀತಿ ಇವತ್ತು ಪ್ರೊಟೆಸ್ಟ್ ಮಾಡುವಂತ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅಲ್ಪಸಂಖ್ಯಾತ ಮತ್ತು ಅಹಿಂದ ವರ್ಗಕ್ಕೆ ಮೊನ್ನೆ ಸತತವಾಗಿ 2.5 ತಿಂಗಳಿಂದ ನಾವು ಸತತ ಪ್ರಯತ್ನ ಪಡ್ತಾ ಇದೀವಿ. ನಾವು ಸರಿಸುಮಾರಾಗಿ 77 ವರ್ಷದಿಂದ 1947ರಿಂದಾನು ಈ ಕಾಂಗ್ರೆಸ್ ಅನ್ನ ನಂಬಿಕೊಂಡು ಕಾಂಗ್ರೆಸ್ ಬೆನ್ನೆಲುಬಾಗಿ ಇವತ್ತುವರೆಗೂ ಕಾಂಗ್ರೆಸ್ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವು ದಲಿತರು, ಅಲ್ಪಸಂಖ್ಯಾತರು, OBC ಮತ್ತೆ ಎಲ್ಲಾ ಅಹಿಂದ ವರ್ಗದ ನಾಯಕರುಗಳು, ಈ ಒಂದು ಅಹಿಂದ ವರ್ಗದ ಎಲ್ಲಾ ಸಂಖ್ಯೆಯ ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದ ಕಾಂಗ್ರೆಸ್ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯ್ತು. ಆದ ಕಾರಣ ನಾವು ನಮ್ಮ ಹಕ್ಕನ್ನು ಕೇಳಕ್ ಹೋಗಿದ್ರೆ ನಮಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಈ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಅದಕ್ಕೆ ನಾವು ಇವತ್ತು ಕಂಡೆಮ್ ಮಾಡಿದೀವಿ. ಅದಕ್ಕೆ ಈ ಒಂದು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಶ್ರೀಮಂತರ ಕೈಗೆ ಮುಡುಪಾಗಿಟ್ಟು ಶ್ರೀಮಂತರ ಕೈಗೆ ಸೂಟ್ ಕೇಸ್ ಮೂಲಕ ಟಿಕೆಟ್ ಕೊಡುವಂತ ಒಂದು ಸನ್ನಿವೇಶ ಇವತ್ತು ಉದ್ಭವ ಮಾಡಿದರೆ ಜನಸಾಮಾನ್ಯರು ಮುಂದೆ ಬರೋದಕ್ಕೆ ಆಗ್ತಿಲ್ಲ. ಈ ಕಾಂಗ್ರೆಸ್ ಪಕ್ಷವನ್ನು ಇನ್ಮೇಲೆ ನಾವು ತಕ್ಕ ಪಾಠ ಕಲಿಸ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಆದ್ರೂ ಕರ್ನಾಟಕ ರಾಜ್ಯದಾದಂತ ಅಲ್ಪಸಂಖ್ಯಾತರು, ದಲಿತರು, OBC ಎಲ್ಲ ಹಿಂದ ವರ್ಗದವರು ಹೇಳಿದ್ರು ಕೂಡ ಕಿವಿಗೊಡದೆ ಅವರ ಕ್ರೀಡಾತನನ ತೋರಿಸಿದ್ದಾರೆ. ಅದಕ್ಕೆ ನಾವು ಸುರ್ಜೇವಾಲಾ ಅವರಿಗೂ DK ಶಿವಕುಮಾರ್ ಅವರಿಗೂ ಈ ಒಂದು ನಾನು ಸನ್ನಿವೇಶ ಇದರಲ್ಲಿ ನಾನು ಮೆಸೇಜ್ ಕೊಡಕ್ಕೆ ಮಾಡ್ತೀನಿ. ನೀವು ತಪ್ಪು ಮಾಡಿದೀರಾ. ನಾವು ಸತತವಾಗಿ ಸುಮಾರು ಒಂದು 400 ರಿಂದ 500 ಜನ ಕಾಂಗ್ರೆಸ್ ಆಫೀಸಲ್ಲಿ ನಾವು ಕುತ್ಕೊಂಡು ನಿಮಗೆ ಸಮಾಧಾನದಿಂದ ಬಂದು ನಮ್ಮ
ಅಳಲನ್ನು ತೋಡ್ಕೊಂಡಿವಿ. ಆದ್ರೆ ನೀವು ಮಾಡಿದ್ದೇನು? ನಮ್ಮ ಬೆನ್ನಿಗೆ ಚೂರಿ ಯಾಕಂತ ಕೆಲಸ ಮಾಡಿದ್ವಿ. ನಮಗೆ ನ್ಯಾಯ ತೋರಿಸ್ಕೊಡ್ತೀವಿ, ನಮಗೆ ನಿಮ್ಮ ಅಹಿಂದ ವರ್ಗದವ್ರು ಬೇಕು, ಅಲ್ಪಸಂಖ್ಯಾತರು ಬೇಕು ಅನ್ನೋ ಒಂದು ಕಾರಣಕ್ಕೆ ನೀವು ಅದೇ ನಮ್ಮ ಜಮೀರ್ ಅಹಮದ್ ಅವರು, ತನ್ವೀರ್ ಸೇಠ್ ಅವರು, ಜಬ್ಬಾರ್ ಸಾಹಬ್ ಅವರು ಆಗ್ಲಿ, ಯಾರೇ ಆಗ್ಲಿ, ನಮ್ಮ ರಿಜ್ವಾನ್ ಅರ್ಷದ್ ಆಗ್ಲಿ, ಆಮೇಲೆ ನಸೀರ್ ಸಾಹಬ್ ಆಗ್ಲಿ, ಸಲೀಮಾ ಅಹಮದ್ ಆಗ್ಲಿ, ನಾಸೀರ್ ಹುಸೇನ್ ಆಗ್ಲಿ, ಮನ್ಸೂರ್ ಆಗ್ಲಿ, ಇವರೆಲ್ಲರೂ ನಮ್ಮ ನಾಯಕರು ಮುಂದೆ ನೀವು ಮಾತು ಕೊಟ್ಟಿದ್ರಿ ನಮಗೆ ಏನಂತ, ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರಿ. ಆದ್ರೆ ನಮಗೆ ನಿನ್ನೆ ರಂಜಾನ್ ಹಬ್ಬದ ಹುಡುಗಿನೇ ಕೊಡ್ತೀವಿ ಅಂತೇಳಿ ನಿನ್ನೆ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದೀರಾ. ಅದು ನಾವು ಸಹಿಸಕ್ ಆಗಲ್ಲ, ಇನ್ನು ಮುಂದೆ ಸಹಿಸೋದು ಇಲ್ಲ. ನೀವು ಟಿಕೆಟ್ ಕೊಡ್ತೀರಾ ಅಷ್ಟೇ, ನಾವು ಕೆಳಮಟ್ಟದ ಕಾರ್ಯಕರ್ತರು. ನಮಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡು 74 ವರ್ಷದಿಂದ ನಾವು ಸತತವಾಗಿ ನಿಮ್ಮನ್ನ ಬೆಂಬಲವಾಗಿ ನಿಂತ್ಕೊಂಡು ನಿಮಗೆ ನಾವು ಗೆಲ್ಸ್ಕೊಂಡು ಬಂದಿದ್ಕೆ ನೀವು ನಾಯಕರಾಗಿದ್ದೀರಿ ಹೊರತು ನೀವೇನ್ ದುಡ್ಡಿಂದ ನಿಮ್ಮ ಇದರಿಂದ ಬಂದಿಲ್ಲ, ಶ್ರಮದಿಂದ ಬಂದಿಲ್ಲ. ನಮ್ಮ ಕೆಳಮಟ್ಟಿನಿಂದ ಬೂತ್ ಮಟ್ಟಿನಿಂದ ಒಬ್ಬ ಸಾಮಾನ್ಯ ನಾಯಕರು, ನಿಮಗೆ ವೋಟರ್ಸ್ ಕಾಂಗ್ರೆಸ್ಗೆ ಒತ್ತಿದ ಮೇಲೆ ನೀವು ನಾಯಕರಾಗಿದ್ದೀರಿ ಹೊರತು ನಿಮ್ಮ ದುಡ್ಡಿನ ಆಮೇಲಿಂದ ಆಗಿಲ್ಲ. ನೀವು ಅರ್ಥ ಮಾಡ್ಕೋಬೇಕಿತ್ತು. ಈ ಒಂದು ಸೀಟಿಗೆ ಇಡೀ ರಾಜ್ಯದಂತ, ಕರ್ನಾಟಕ ರಾಜ್ಯದಂತ ಅಹಿಂದ ವರ್ಗ ಮತ್ತು ಅಲ್ಪಸಂಖ್ಯಾತರು ಬರುವಂತ 2028 ಎಲೆಕ್ಷನ್ಗೆ ಇದು ಮೆಸೇಜ್ ಅರ್ಥ ಮಾಡ್ಕೊಡ್ರಿ. ಇವತ್ತು ನೀವು ಸೀಟ್ ಕೊಟ್ಟಿಲ್ಲ, ಬರುವಂತ 28 ಎಲೆಕ್ಷನ್ ಇದ್ರ ಪರಿಣಾಮ ನೀವು ಅನುಭವಿಸ್ತೀರಾ ಅಂತ ನಾನು ಎಚ್ಚರಿಕೆ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅದೇ ನಮ್ಮ ಉಲ್ಮಾಗಳಿಗೆ ನೀವು ಬ್ಲಾಕ್ ಮೇಲಿಂಗ್ ಮಾಡ್ತೀರಾ ಅಂತ ಸುಜಾವಾಲ ಅವರು ಹೇಳಿದರೆ, ನಮ್ಮ ಇಸ್ಲಾಂ ಧರ್ಮ ಆಗ್ಲಿ, ನಮ್ಮ ಸಂವಿಧಾನ ಯಾವುದೇ ಕಾರಣಕ್ಕೂ ನಮಗೆ ಹಕ್ಕನ್ನು ಕೊಟ್ಟಿದೆ. ಬ್ಲಾಕ್ ಮೇಲ್ ಮಾಡಿದ್ರೆ ನಮ್ಮ ಹಕ್ಕನ್ನು ಕೇಳೋದು, ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದಲ್ಲ, ನಮ್ಮ ಹಕ್ಕದು. ನಮ್ಮ ಜನಸಂಖ್ಯೆ ಇದೆ ಇಲ್ಲಿ, ನಮ್ಮ ಜನಸಂಖ್ಯೆ ಎಷ್ಟಿದೆ? 88,000 ಜನಸಂಖ್ಯೆ ಇರುವಂತ ಜಾಗದಲ್ಲಿ ನೀವು ಬೇರೆ 2,000 ಇರುವಂತ ಜಾಗದಲ್ಲಿ ನಾವು ತಂದು ಕೊಡ್ತೀರಲ್ಲ, ನಿಮಗೆ ಇದು ನ್ಯಾಯ ಅನ್ಸುತ್ತಾ? ಇದು ಧರ್ಮನಾ? ಇದು ಸಂವಿಧಾನ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದೀರಾ ನೀವು ನಿನ್ನೆ ಒಂದು ದಿವಸ. ನೀವು ಇನ್ನು ಮುಂದೆ ಎಚ್ಚರಿಕೆ ಹೇಳ್ತೀನಿ, ನೀವು ಮುಂದೆ ಬರುವಂತ ದಿವಸದಲ್ಲಿ ಇದನ್ನ ತಕ್ಕ ಪಾಠ ನಾವು ಕಲಿಸ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದಿಂದ ಹೊರಬರುವಂತ ಸನ್ನಿವೇಶ ನೀವೇ ಉದ್ಭವ ಮಾಡಿದ್ದೀರಾ ಅಂತ ನಾನು ಮಾತು ಮುಗಿಸ್ತೇನೆ. ನಿಮ್ಮ ನಿಲುವೇನಿರುತ್ತೆ? ನಾವು ಸತತವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು, ನಾವು ಅಹಿಂದ ವರ್ಗದವರು ಎಲ್ಲರೂ ಸೇರಿ ಇವತ್ತು ನಾಳೆ ಬೆಳಿಗ್ಗೆ ನಾವು ನಾಮಿನೇಷನ್ ಫೈಲ್ ಮಾಡ್ತೀವಿ, ಬಂಡಾಯ ಆಗಿ ಆಮೇಲೆ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ, ಮಾಡಿ ಇವ್ರಿಗೆ ಸೋಲ್ಸುವಂತ ಕೆಲಸವನ್ನ ಮಾಡ್ತೀವಿ.